ಇವತ್ತೊಂದು ಹೇರ್ ಪ್ಯಾಕ್ ಮಾಡೋಣ ಅಂತ ಮೆಹಂದಿ ಕಲಸಿಟ್ಟಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಪೌಡರ್ ಮತ್ತೆ ಇದು ಬೀಟ್ರೋಟ್ ಅನ್ನ ರುಬ್ಬಿಟ್ಟು ಅದರದ ರಸ ತೆಗೆದು ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಈ ತರ ಕಲರ್ ಬಂದಿದೆ. ಇದನ್ನೊಂದು ಅರ್ಧ ಗಂಟೆ ಹಾಗೆ ಇಡ್ತೀನಿ. ನನ್ನ ಫ್ರೆಂಡು ಮಾಡಿದ್ಲು ಇದ್ರ ಬಗ್ಗೆ ವಿಡಿಯೋ. ಸೊ ಅದರಿಂದ ಅವಳು ಹಾಕಿರೋಷ್ಟು ಐಟಮ್ ನಾನು ಇದಕ್ಕೆ ಹಾಕಲಿಲ್ಲ, ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಇಷ್ಟೇ ನಾನು ಹಾಕ್ತೀನಿ. ಇದನ್ನ ಕೂದಲಿಗೆ ಹಚ್ಬಿಟ್ಟು ನಾನು ನಿಮಗೆ ಮತ್ತೆ ತೋರಿಸ್ತೀನಿ, ನಾನು ನಿಮಗೆ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಇದನ್ನೊಂದು ಅರ್ಧ ಗಂಟೆ ಇಡ್ತೀನಿ. ನೋಡ್ತಾ ಇರ್ಬೋದು ನೀವು, ನೋಡಿ ಯಾವ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು. ಫೈನಲಿ ನಂಗೆ ಅವರೆಕಾಯಿ ಸಿಕ್ತು. ತುಂಬಾ ಟೈಮ್ ಆಯ್ತು. ಅವರೆಕಾಯಿ ತಿನ್ಬೇಕು ಅಂತ ಅನ್ಕೊಂತಿದ್ದೆ. ಈ ಕಡೆಯವರಿಗೆ ಅಷ್ಟು ಗೊತ್ತಿರಲ್ಲ ಅವರೆಕಾಯಿ ಸಾಂಬಾರು, ಇದ್ರ ಬಗ್ಗೆ ಅವರೆಕಾಯಿ ಬಗ್ಗೆ ಗೊತ್ತಿರಲ್ಲ. ಅಂದ್ರೆ ನಾವು ಔಟ್ ಸೈಡ್ ಸ್ವಲ್ಪ ಬೆಂಗಳೂರು, ಮೈಸೂರು ಅಥವಾ ಬೇರೆ ಕಡೆ ಹೋಗಿರೋರಿಗೆ ಅವರೆಕಾಯಿ ಬಗ್ಗೆ ಗೊತ್ತಿರ್ತದೆ. ಹಾಗಾಗಿ ನಂಗೆ ಅವರೆಕಾಯಿ ಅಂದ್ರೆ ತುಂಬಾ ಇಷ್ಟ. ನನ್ನ ಹಸ್ಬೆಂಡ್ ತರ ಕೇಳಿದ್ದೆ, ಅವರು ಚವಳಿಕಾಯಿ ತಂದ್ಕೊಟ್ಟಿದ್ರು ನಿನ್ನೆ. ಹಾಗಾಗಿ ಇವತ್ತು ನನ್ನ ಇಲ್ಲಿ ಮೇಲ್ಗಡೆ ರೂಮಿನವರು ಒಬ್ರು ತಂದ್ಕೊಟ್ರು ನನಗೆ ಅವರೆಕಾಯಿ. ಅರ್ಧ ಕೆಜಿಗೆ 40 ರೂಪಾಯಿ. ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರ್ತದೆ ಇಲ್ಲಿ. ನೋಡ್ತಾ ಇರ್ಬೋದು, ನೋಡಿ ಅವರೆಕಾಯಿ ಬಂದಿದೆ. ಈಗ ಇದನ್ನ ಬಿಡಿಸ್ತಾ ಇದ್ದೀನಿ. ಇದರ ಸಾಂಬಾರ್ ಮಾಡಬೇಕು. ನೋಡುವ ಹೇಗೆ ಮಾಡ್ತೀನಿ ಗೊತ್ತಿಲ್ಲ. ಸಾಂಬಾರ್ ಮಾಡ್ತೀನಿ. ಇವಾಗ ಬಿಡಿಸ್ತಾ ಇದ್ದೀನಿ ಅವರೆಕಾಯನ್ನು. ಕೆಲವೊಂದು ಅವರೆಕಾಯಿ ಅದರಲ್ಲಿ ಮೊಳಕೆ ಬಂದು ಹೋಗಿದೆ, ಕೆಲವೊಂದರಲ್ಲಿ ಕಾಳೆ ಇಲ್ಲ, ಆ ಥರ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ. ನೋಡಿ, ಕೆಲವೊಂದರಲ್ಲಿ ಇದಕ್ಕೆ ಕಾಣಿಸ್ತಾ ಇದೆ ಮೊಳಕೆ ಬಂದಿದೆ ಇದರಲ್ಲಿ. ಫೈನಲಿ ನೋಡಿ, ಇಷ್ಟು ಅವರೆಕಾಯಿ ಸಿಕ್ತು. ಅರ್ಧ ಕೆಜಿಯಲ್ಲಿ ಇದೆ. ಇಷ್ಟು ಕಾಳಿದೆ. ನಮಗೆ ಸಾಕಾಗ್ತದೆ, ತುಂಬಾ ಇದೆ. ಇದರದ್ದು ಸಾಂಬಾರ್ ನಾನು ಯಾವತ್ತೂ ಮಾಡಿರ್ಲಿಲ್ಲ. ಬೇರೆ ಕಡೆ ಮಾಡಿದಾಗ ತಿಂದಿದ್ದೀನಿ, ಬಟ್ ನಾನು ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿದ್ದೀನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಹಾಗೆ ಮಾಡ್ತೀನಿ. ಚೆನ್ನಾಗಾದ್ರೆ ನಿಮಗೆ ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ. ಇವಾಗ ನಾನು ಮಾಡಿ ತೋರಿಸಲ್ಲ, ಯಾಕಂದ್ರೆ ಇವತ್ತು ನಾನು ತುಂಬಾನೇ ಬ್ಯುಸಿ ಇದ್ದೀನಿ. ರೆಸಿಪಿ ಶೂಟ್ ಮಾಡೋಷ್ಟು ಟೈಮ್ ಇಲ್ಲ ನನಗೆ ಇವತ್ತು. ಹಾಗಾಗಿ ನಾನು ಬೇಗ ಸಾರು ಮಾಡಬೇಕು. ಇನ್ನು ತಲೆಗೆ ಮೆಹಂದಿ ಸಹ ಹಾಕೊಳ್ಳಿಕ್ಕುಂಟು. ಹಾಗಾಗಿ ನಿಮಗೆ ಸಾಂಬಾರನ್ನು ನೆಕ್ಸ್ಟ್ ಟೈಮ್ ನಾನು ಮಾಡಿ ತೋರಿಸ್ತೀನಿ. ಈ ಸಲ ನಾನು ಮಾಡ್ತೀನಿ. ಆಮೇಲೆ ಟೇಸ್ಟ್ ಆಗಿ ಬಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ರೆಸಿಪಿ ಫುಲ್ ಆಗಿ ಮಾಡಿ ತೋರಿಸ್ತೀನಿ. ಓಕೆ, ಇವಾಗ ನಾನು ಬೇಗ ಇದರ ಸಾಂಬಾರ್ ಮಾಡ್ತೀನಿ. ತಲೆಗೆ ಮೆಹಂದಿ ಸಹ ಹಾಕೊಳ್ಳಿಕ್ಕೆ ಉಂಟು. ಓಕೆ, ನೋಡಿ ಯಾವ ಕಲರ್ ಇದೆ ಅಂತ. ಪಿಂಕ್ ಆಗಿದೆ. ಇದನ್ನು ಹಚ್ಕೊಳ್ತೀನಿ. ಕೈಗೆ ಗ್ಲೌಸ್ ಇಲ್ಲ ಇವತ್ತು. ನಂಗೆ ಸ್ವಲ್ಪ ಹೊರಗಡೆ ಸಹ ಹೋಗ್ಲಿಕ್ಕೆ ಉಂಟು. ಮತ್ತೆ ಏನು ಮಾಡುದು ಅಂದ್ರೆ ಕಲ್ಸಿ ಆಯ್ತು. ನಾನು ಆಮೇಲೆ ನೆನಪಾಯ್ತು ಕೈಗೆ ಹಾಕೊಳ್ಳಿಕ್ಕೆ ಗ್ಲೌಸ್ ಇಲ್ಲ ಅಂತ. ಕೈಯಲ್ಲೇ ಹಾಕ್ತೀನಿ. ನೋಡೋಣ ಕಲರ್ ಉಳಿತದ ಹೋಗ್ತದ ಅಂತ ಗೊತ್ತಿಲ್ಲ. ನೋಡಿ, ಈ ತರ ಇದೆ. ಕೂದಲಿಗೆ ನಾನು ಹಚ್ಕೊಳ್ತೀನಿ, ಕೈಯಲ್ಲೇ ಹಚ್ಕೊಳ್ತೀನಿ ಇವತ್ತು. ಹಚ್ಬಿಟ್ಟು ನಿಮ್ಗೆ ಮತ್ತೆ ಸಿಗ್ತೀನಿ. ಗೊತ್ತಲ್ಲ ನಿಮ್ಗೆ, ಈ ತರ ಪಾರ್ಟ್ ಮಾಡಿಬಿಟ್ಟು ಈ ತರ ಹಚ್ಚೋದು. ಈಗ ಹಚ್ಬಿಟ್ಟು ನಾನು ಮತ್ತೆ ಸಿಗ್ತೀನಿ. ಯಾಕಂದ್ರೆ ಇದು ಕ್ಯಾಮ್ರಾ ನೋಡ್ಕೊಂಡು ಹಚ್ಕೊಂಡ್ರೆ ಅದು ನೀಟಾಗಿ ಹಚ್ಚಕ್ಕಾಗಲ್ಲ. ಹಾಗಾಗಿ ನಾನು ಮಿರರಲ್ಲಿ ಎದುರುಗಡೆ ಹೋಗ್ಬಿಟ್ಟು ಹಚ್ಕೊಂಡು ಬರ್ತೀನಿ. ನೋಡಿ, ಇವಾಗ ಹಚ್ಕೊಂಡಿದ್ದೀನಿ. ಎಲ್ಲ ನೀಟ್ ಆಗ್ಬಿಟ್ಟು ನೋಡಿ, ಎಲ್ಲ ಪಿಂಕ್ ಆಗಿ ಕಾಣ್ತಾ ಇದೆ. ನೋಡುವ, ನಾನು ಒಂದು 2 hours ಇಟ್ಕೊಳ್ತೀನಿ. 2 hour ಆದ್ಮೇಲೆ ವಾಶ್ ಮಾಡ್ತೀನಿ. ಆವಾಗ ಹೇರ್ ಹೇಗಾಗ್ತದೆ ಅಂತ ನಿಮ್ಗೆ ತೋರಿಸ್ತೀನಿ. ಪರ್ಫೆಕ್ಟ್ ಆಗಿರೋ ರಿಸಲ್ಟ್ ಬರ್ಬೋದು ಅಂತ ಅನ್ಕೊಂಡಿದೀನಿ. ನೋಡುವ ಎಂತ ಆಗ್ತದೆ ಅಂತ ಹೇಳ್ಬಿಟ್ಟು.
ಫುಲ್ಲಾಗಿ ಕಂಪ್ಲೀಟಾಗಿ ಹಚ್ಕೊಂಡಿದ್ದೀನಿ. ಒಂದು 2 hours ಬಿಟ್ಟ ಮೇಲೆ ಒಂದು ಬಿಸಿ ನೀರಲ್ಲ ತಣ್ಣೀರಲ್ಲಿ ವಾಶ್ ಮಾಡ್ತೀನಿ. ಆಮೇಲೆ ನಿಮಗೆ ತೋರಿಸ್ತೀನಿ. ನಾನು ಅವರೆಕಾಳು ಸಾರು ಮಾಡ್ತೀನಿ. ಅದಕ್ಕೆ 2 ಆಲೂಗಡ್ಡೆಯನ್ನು ಹಾಕ್ತೀನಿ. ಇದಕ್ಕೆ ಜೊತೆ ಏನಾದರೂ ಮಿಕ್ಸ್ ಮಾಡಿದರೆ ಚೆನ್ನಾಗಾಗುತ್ತೆ, ಹಾಗಾಗಿ ಇದನ್ನು ಹಾಕ್ತೀನಿ. ಅವರೆಕಾಳಿಗೆ ಸ್ವಲ್ಪ ಆಲೂಗಡ್ಡೆ, ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಒಂದು 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ ಅವರೆಕಾಳು. ಹಿಂಗೆ ಸಿಕ್ಕಿದ್ರೆ ಇಷ್ಟ ಆಗ್ತಾ ಇದೆ ನೋಡಿ. ಆಮೇಲೆ ಇಲ್ಲಿ ಮಸಾಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಇಲ್ಲಿಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಸಾಸಿವೆ ಹಾಕಿದ್ದೀನಿ, ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಇದರ ರೆಸಿಪಿಯನ್ನು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ವ್ಲಾಗ್ ಮಧ್ಯೆ ರೆಸಿಪಿದೆಲ್ಲ ಹಾಕಿದರೆ ನಿಮಗೆ ನೋಡಲಿಕ್ಕೆ ಕಷ್ಟ ಆಗ್ತದೆ. ಬರೀ ರೆಸಿಪಿನೇ ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಶುಂಠಿ, ಇಂಗು ಇದೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಯಾಕಂದ್ರಿಂದ ಕಾಳಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗುತ್ತೆ. ಓಕೆ, ಇವಾಗ ಕಾಳನ್ನು ನೋಡಿ, ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಮಸಾಲನ ಹಾಕ್ಕೊಳ್ಳೋಣ. ಮಸಾಲ ಕೂಡ ಹಾಕಿದ್ದೀನಿ ನೋಡಿ. ಇದು ಪಾತ್ರೆನ ತೊಳೆದು ನೀರನ್ನು ಸಹ ಹಾಕ್ತೀನಿ ನಾನು. ನೋಡಿ, ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಮತ್ತೆ ಕಾಳೆಲ್ಲ ಆಗಿರೋದ್ರಿಂದ ಮತ್ತೆ ದಪ್ಪ ಆಗ್ತದೆ ಇದು, ಹಾಗಾಗಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ನೋಡಿ, ಅವರೆಕಾಯಿ ಸಾರು ಕುದೀತಾ ಇದೆ. ಈ ಕಡೆ ಅನ್ನ ಕೂಡ ಇಟ್ಟಿದ್ದೀನಿ. ನೋಡಿ, ಎಲ್ಲ ಗಟ್ಟಿಯಾಗಿದೆ. ಇವಾಗ ನಾನು ಫುಲ್ಲಾಗಿ ಇದನ್ನು ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡಿ ಡ್ರೈ ಆದಮೇಲೆ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಏನು ಮುಟ್ಟಿದ್ರೆ ಸಹ ಎಂತ ಆಗ್ತಾ ಇಲ್ಲ. ಓಕೆ, ಇವಾಗ ತಲೆ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ, ತಲೆ ಕೂದಲು. ನೋಡಿ, ಇವಾಗ ಗೊತ್ತಾಗಲ್ಲ ನಿಮಗೆ, ಸ್ವಲ್ಪ ಡ್ರೈ ಆಗಬೇಕು, ಅವಾಗ ಕಲರ್ ಬಂದಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ನೋಡಿ, ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಓಕೆ, ಊಟ ಮಾಡೋದು. ಈಗ ಊಟ ಮಾಡಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅವರೆಕಾಯಿ ಸಾರು, ಅವರೆಕಾಳು ಸಾರು, ಅನ್ನ ರೆಡಿ ಆಯ್ತು. ನೋಡೋಣ ಹೇಗಾಗಿದೆ ಅಂತ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ. ಓಕೆ, ತುಂಬಾನೇ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ. ಇದರದ್ದು ತುಂಬಾ ಚೆನ್ನಾಗಿ. ಇಲ್ಲಿ ಕಿಟಕಿಯಿಂದ ಸ್ವಲ್ಪ ಲೈಟ್ ಬೆಳಕು ಬೀಳುತ್ತೆ, ಅವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು ನೀವು. ನೋಡಿ, ಕಲರ್ ಎಷ್ಟು ಬಂದಿದೆ ಕೂದಲಂತ. ಈಗ ಫುಲ್ ಡ್ರೈ ಆಗಿದೆ ನೋಡಿ. ಇವಾಗ ನಾವು ಕಂಕನಾಡಿಗೆ ಹೋಗ್ತಾ ಇದ್ದೀವಿ, ಗರಡಿ ಜಾತ್ರೆಗಂತ ಹೇಳಿಬಿಟ್ಟು. ಅಂದರೆ ಇನ್ನು 5-6 ದಿವಸ ಜಾತ್ರೆ ಇರ್ತದೆ, ಹಾಗಾಗಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಹೋಟೆಲ್ ಕೂಡ ಅಲ್ಲೇ ಇರೋದ್ರಿಂದ ನಾವಿವಾಗ ರಿಕ್ಷಾದಲ್ಲಿ ನಾನು ಮತ್ತು ಪ್ರಾಗ್ಯ ಹೋಗ್ತಾ ಇದ್ದೀವಿ. ಜಾತ್ರೆ ಫುಲ್ ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ. ಓಕೆ, ನಾವಿವಾಗ ಹೋಟೆಲಿಗೆ ಬಂದಿದ್ದೀವಿ. ನಮ್ಮ ಹೋಟೆಲಲ್ಲಿ ಇದ್ದೀವಿ ಇವಾಗ ನಾವು. ಮತ್ತೆ ಸ್ವಲ್ಪ ಕತ್ತಲಾದ್ಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ನೋಡಿ, ಇವಾಗ ಜಾತ್ರೆಗೆ ಬಂದಿದ್ದೀವಿ ನಾವು.
ಮುಗಿದಾ? ಕೈ ಮುಗಿದ್ಯಾ? ಹಾಕೋಣ ಹೊರಗೆ. ಬಾ. ಇವಾಗ ನಾವು ಒಳಗೆ ದೇವರಿಗೆಲ್ಲ ಕೈ ಮುಗಿದು ಇವಾಗ ಹೊರಗೆ ಬಂದಿದ್ದೀವಿ. ಇಲ್ಲಿ ಏನಾದರೂ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು. ನೋಡಿ, ಇಯರಿಂಗ್ಸು ತುಂಬ ಚೆನ್ನಾಗಿದೆ. ಹಾಕುವಂಥವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ನನಗೆಲ್ಲ ತುಂಬ ಹೆವಿ ಆಗುತ್ತಿದ್ದು, ಹಾಗಾಗಿ ನಾನು ತೊಗೊಳ್ಳಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು. ಈ ಥರ ಎಲ್ಲ ಯಾರಾದರೂ ಹಾಕೋರಿದ್ರೆ ತುಂಬ ಚೆನ್ನಾಗಿತ್ತದು. ಸ್ವಲ್ಪ ಏನಾದರೂ ಪರ್ಚೇಸ್ ಮಾಡೋಣ ಅಂತ ತೊಗೊಳಕ್ಕೆ ಬಂದ್ವಿ. ತುಂಬ ಹಸಿವೆ ಕೂಡ ಆಗ್ತಾಯಿತ್ತು ನಮಗೆ. ಹಾಗಾಗಿ ಏನಾದರೂ ತಿನ್ನೋಣ ಅಂತ ಬಂದ್ವಿ. ನಮ್ಮ ಹೋಟೆಲಲ್ಲೇ ತಿನ್ಬೋದಿತ್ತು, ಬಟ್ ಏನಂದರೆ ಅಲ್ಲಿ ನಾನ್ ವೆಜ್ ಹೋಟೆಲ್ ಆಗಿರೋದ್ರಿಂದ ನಾವು ನಾನ್ ವೆಜ್ ಏನೂ ತಿನ್ನಲ್ಲ. ಹಾಗಾಗಿ ಅಲ್ಲಿ ಏನೂ ತಿಂದಿಲ್ಲ ನಾವು. ಇವಾಗ ಗೋಬಿ ತಿನ್ನೋಣ ಅಂತ ಬಂದಿದ್ದೀವಿ. ನಾನು ಮತ್ತು ಪ್ರಾಗ್ಯ ಸ್ವಲ್ಪ ಹಸಿವೆ ಆಗ್ತಿತ್ತು, ಹಂಗಾಗಿ ಸ್ವಲ್ಪ ಗೋಬಿ ತಿನ್ನೋಣ ಅಂತ ಬಂದಿದ್ವಿ. ಅಷ್ಟೇನು ಚೆನ್ನಾಗಿರಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಪಾತ್ರೆಗಳು. ಯಾವುದೇ ತೊಗೊಂಡ್ರೂ ನಿಮಗೆ 20 ರುಪೀಸು. ಒಂದೊಂದು ವರ್ತ್ ಅಂತ ಅನಿಸುತ್ತೆ ನಮಗೆ, ತೊಗೊಳ್ಬೋದು. ನಾನು ಕೆಲವೊಂದು ನನಗೆ ಏನು ಬೇಕಾಗಿತ್ತು ಅದು ತೊಗೊಂಡೆ. ನಾನು ಚೆನ್ನಾಗಿತ್ತು, ತೊಗೋಬೋದು ಒಂದು ಸಲ.